ಕೃತಕ ಬಣ್ಣ ಬಳಸಿ ಗೋಬಿ ಮಂಚೂರಿ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ಬಟ್ ಈಗ ಕೃತಕ ಬಣ್ಣ ಬಳಸಿ ನಾವು ಗೋಬಿ ಮಂಚೂರಿ ಮಾಡಲ್ಲ, ಹಾಗೆ ಮಾಡ್ತಾ ಇದ್ದೀವಿ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ರು ಕೂಡ ಜನ ಹಿಂದೇಟ್ ಹಾಕ್ತಾ ಇದ್ದಾರೆ ತಿನ್ನೋದಕ್ಕೆ. ಗೋಬಿ ಮಂಚೂರಿಯಿಂದ ಕ್ಯಾನ್ಸರ್ ತಿನ್ನೋದಕ್ಕೆ ಜನ ಹಿಂದೇಟ್ ಹಾಕ್ತಿದ್ದಾರೆ. ಗೋಬಿ ಮಂಚೂರಿ ವ್ಯಾಪಾರ 40% ಕುಸಿತವಾಗ್ಬಿಟ್ಟಿದೆ ಅಂತೆ. ಕೃತಕ ಬಣ್ಣ ಬಳಸಿ ಮಾಡುವ ಗೋಬಿ ಮಂಚೂರಿ ಬ್ಯಾನ್ ಆಗಿದೆ. ಬ್ಯಾನ್ ಮಾಡಿ ರಾಜ್ಯ ಆರೋಗ್ಯ ಇಲಾಖೆಯ ಆದೇಶವನ್ನು ನೀಡಿದೆ. ಗೋಬಿ ಮಂಚೂರಿಗೆ ಬಳಸುವ ಬಣ್ಣದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಜನ ಗೋಬಿ ಮಂಚೂರಿ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರಂತೆ. ಇದು ಒಳ್ಳೆಯದೇ ಮೇಡಮ್ ಗೌರ್ಮೆಂಟ್ ಮಾಡಿರೋದು. ಯಾಕಂದರೆ ಎಲ್ಲರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಸ್ಟಾಪ್ ಮಾಡಿರೋದು ಒಳ್ಳೆಯದು. ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀವಿ, ಕುಟುಂಬ ಸಮೇತರಾಗಿ ಸ್ಟಾಪ್ ಮಾಡಿದ್ದೀವಿ. ಮನೆಯಲ್ಲೇ ತೊಗೊಂಡು ಬಂದು ನಾವೇ ರೆಡಿ ಮಾಡಿ ನಾವು ತಿಂತಾಯಿದ್ದೀವಿ, ಆರೋಗ್ಯ ಕಾಪಾಡ್ಕೊತಾ ಇದ್ದೀವಿ ಮೇಡಮ್. ಗೋಬಿ ಮಂಚೂರಿ ಬ್ಯಾನ್ ಮಾಡಲಿಕ್ಕೆ ಕಾರಣ ಏನಂದರೆ ಕೃತಕ ಬಣ್ಣ ಉಪಯೋಗಿಸ್ತಾರೆ, ಹಾಗಾಗಿ ಇದು ಆರೋಗ್ಯಕ್ಕೆ ಹಾನಿಕರ, ವಿಷಕಾರಿ ಅಂತ ಒಂದು ನ್ಯಾಚುರಲ್ ಆಗಿ ಅದು ಕರೆಕ್ಟ್. ಅದು ಕೃತಕ ಬಣ್ಣ ಯೂಸ್ ಮಾಡಿದರೆ ಅದು ಅಪಾಯಕಾರಿ. ಅದು ಈಗ ನಮ್ಮ ಹೋಟ್ಲುಗಳಲ್ಲಿ ಎಷ್ಟೋ ಹೋಟ್ಲುಗಳಲ್ಲಿ ಸರ್ಟಿಫೈಡ್ FSSAI ಸರ್ಟಿಫೈಡು ಕಲರೇ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡ್ಬೋದು. ಆದ್ದರಿಂದ ಯಾರೇ ಆಗಲಿ ಕೃತಕ ಬಣ್ಣ ಹೆಚ್ಚಾಗಿ ಇದೆಲ್ಲ ಫುಟ್ಪಾತ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಈ ಒಳ್ಳೆಯದು ಅಂದರೆ ಸರ್ಟಿಫೈಡ್ ಆಗಿದ್ದಕ್ಕೆ ಕಾಸ್ಟ್ಲಿ ಇರುತ್ತೆ. ಆದ್ದರಿಂದ ಎಲ್ಲೇ ಆಗಲಿ ಆಹಾರ ತಗೊಳ್ಬೇಕಾದ್ರೆ ಗ್ರಾಹಕರು ಎಚ್ಚರ. ಸವದತ್ತಿ ಯಲ್ಲಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಪವಾಡ, ಆ ದೇವಿಯ ಶಕ್ತಿಯ ಬಗ್ಗೆ ಅನೇಕರು ಮಾತನಾಡ್ತಾರೆ. ಬಟ್ ಈಗ ಕಾಣಿಕೆಯ ವಿಚಾರದಲ್ಲೂ ಕೂಡ ಜನರು ಯಾವ ರೀತಿ ಮುಂದಾಗಿದ್ದಾರೆ ನೋಡಿ ಕಾಣಿಕೆ ಹಾಕಕ್ಕೆ ಅಂತ. ಒಂದೇ ವರ್ಷದಲ್ಲಿ 2 ಕೋಟಿಗೂ ಅಧಿಕ ಕಾಣಿಕೆ ಹೆಚ್ಚಳ ಆಗ್ಬಿಟ್ಟಿದೆ ಅಂತೆ. ಉತ್ತರ ಕರ್ನಾಟಕದ ಶಕ್ತಿ ದೇವಿಗೆ ಭಕ್ತರಿಂದ ಕಾಣಿಕೆ, ಹುಂಡಿಗಳಲ್ಲಿ 11.23 ಕೋಟಿ ಕಾಣಿಕೆ ಸಂಗ್ರಹವಾಗಿದೆ. ಚಿನ್ನ, ಬೆಳ್ಳಿ, ಕೆನಡಾದ 2 ಕರೆನ್ಸಿ ನೋಟುಗಳು ಕೂಡ ಪತ್ತೆಯಾಗಿದೆ. ದೇಶದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ಆ ನಗದು, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಭಕ್ತರು ಸಮರ್ಪಣೆ ಮಾಡಿದ್ದಾರೆ ದೇವಿಗೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 2,40,00,000 ಹೆಚ್ಚಿಗೆ ಕಾಣಿಕೆ ಸಂಗ್ರಹ ಆಗಿದಂತೆ ಈ ಬಾರಿ 2022-23ರಲ್ಲಿ 8.01 ಕೋಟಿ ನಗದು, 66.28 ಲಕ್ಷ ಮೌಲ್ಯದ ಚಿನ್ನ ಮತ್ತು 15.43 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣ ಸೇರಿ 8.83 ಕೋಟಿಯ ಕಾಣಿಕೆ ಸಂಗ್ರಹ ಆಗಿತ್ತು. ಬಟ್ ಈಗ 2023-24ರಲ್ಲಿ 10.22 ಕೋಟಿ ನಗದು, 84.14 ಲಕ್ಷ ಚಿನ್ನ ಮತ್ತು 16.65 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಸೇರಿ ಒಟ್ಟು 11.23 ಕೋಟಿ ಕಾಣಿಕೆ ಸಂಗ್ರಹ ಆಗಿದೆ. ಹಾಗಾಗಿ ಹೋದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ರೆ 2 ಕೋಟಿಗೂ ಹೆಚ್ಚು ಕಾಣಿಕೆ ಸಂಗ್ರಹ ಆಗಿದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದೆ, ಹೀಗಾಗಿ ಚುನಾವಣಾಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೋಲಾರದಲ್ಲೂ ಕೂಡ ಅಷ್ಟೇ. ಕೋಲಾರದಲ್ಲಿ ಮತದಾರರಿಗೆ ಆಮಿಷ ಒಡ್ಡೋದಕ್ಕೆ ಹೋಗಿ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಅಷ್ಟೇ. ಇದೀಗ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದಂತಹ ಚಿನ್ನ ಬೆಳ್ಳಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ.
ಕಲಬುರಗಿ ಲೋಕಸಮರದಲ್ಲಿ ಬಂಗಾರ ಬೆಳ್ಳಿಯ ಆಮಿಷ ಒಡ್ಡುತ್ತಿರೋ ಶಂಕೆಯ ಮೇರೆಗೆ ಈ ದಾಳಿ ಆಗಿರೋದು. ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನಾಲವಾರ ಚೆಕ್ ಪೋಸ್ಟ್ ಬಳಿ ಸುಮಾರು 114.71 ಗ್ರಾಂ ಚಿನ್ನ ಜೊತೆಗೆ 3.289 ಕೆಜಿ ಬೆಳ್ಳಿಯನ್ನ ಜಪ್ತಿ ಮಾಡಿದ್ದಾರೆ. ಅಲ್ಲಿಗೆ ಒಟ್ಟಾರೆ ವಶಪಡಿಸಿಕೊಂಡಂತಹ ಚಿನ್ನ ಬೆಳ್ಳಿಯ ಮೌಲ್ಯ 6,37,000 ರೂಪಾಯಿ. ಇನ್ನೇನು ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಮತದಾರರನ್ನು ಸೆಳೆಯೋದಕ್ಕೆ ಏನು ಅಭ್ಯರ್ಥಿಗಳು ದುಡ್ಡು ಹಂಚೋದಾಗಿರ್ಬೋದು, ಚಿನ್ನ ಬೆಳ್ಳಿಯನ್ನು ಕೊಡೋ ಆಮಿಷ ಒಡ್ಡುವಂತಹ ಚಾನ್ಸಸ್ ಇರೋದ್ರಿಂದಾಗಿ ಅದೇ ಒಂದು ಅನುಮಾನದ ಮೇರೆಗೆ ಕಲಬುರಗಿಯಲ್ಲೂ ಕೂಡ ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿ ಚಿನ್ನ ಬೆಳ್ಳಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ.